ಪ್ರಭುಲಿಂಗ ದೊಡ್ಡಿನಿ ಅವರು ಕರ್ನಾಟಕದ ಅಹಿಂದ ಸಂಘಟನೆಯ ಕರ್ನಾಟಕ ರಾಜ್ಯಾಧ್ಯಕ್ಷರು. ಮುಖ್ಯಮಂತ್ರಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಬಲಗೈ ಬಂಟರು ಹಾಗೂ ಅಹಿಂದ ಶೋಷಿತ ಸಮುದಾಯಗಳ ಪ್ರಮುಖ ನಾಯಕರು. ಆದರೆ ಅವರ ಜೀವನ ಸುಲಭದ ಜೀವನವಾಗಿರಲಿಲ್ಲ. ಸಾವಿರಾರು ವರ್ಷಗಳಿಂದ ಶಿಕ್ಷಣದಿಂದ ದೂರ ಉಳಿದಿದ್ದ ಕುರಿಗಾಹಿಗಳ ಗ್ರಾಮೀಣ ಕುಟುಂಬದಲ್ಲಿ ಹುಟ್ಟಿ ತಮ್ಮ ತಾಯಿಯ 10 ಮಕ್ಕಳಲ್ಲಿ ಒಬ್ಬರೇ ಓದಿದ ಸಾಧನೆ ಇವರದ್ದು. ಬಡತನ ಇತ್ತು, ಅವಮಾನ ಇತ್ತು, ಅಸ್ಪೃಶ್ಯತೆ ಇತ್ತು, ಪ್ರಬಲ ಸಮುದಾಯಗಳಿಂದ ಅನ್ಯಾಯವೂ ಇತ್ತು. ಆದರೂ ಕೂಡ ಅವರು ತಲೆಬಾಗಲಿಲ್ಲ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸಮಾನತೆಯ ವಿಚಾರಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಸಂವಿಧಾನ ರಕ್ಷಣೆಗಾಗಿ, ಶೋಷಿತರಿಗಾಗಿ, ದಲಿತರಿಗಾಗಿ ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಕರ್ನಾಟಕದಾದ್ಯಂತ ನಿರಂತರ ಹೋರಾಟ ಮಾಡುತ್ತಿದ್ದಾರೆ. ಅಹಿಂದ ವರ್ಗದ ಬಂಧುಗಳು ಸಾಮಾಜಿಕ ನ್ಯಾಯಕ್ಕಾಗಿ, ಆರ್ಥಿಕ ನ್ಯಾಯಕ್ಕಾಗಿ, ರಾಜಕೀಯ ಮತ್ತು ಶೈಕ್ಷಣಿಕ ಸಮಾನತೆಗಾಗಿ ಧ್ವನಿ ಎತ್ತಬೇಕು ಎಂಬ ನಂಬಿಕೆಯಿಂದ ಅವರು ಜನರನ್ನು ಸಂಘಟಿಸುತ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸರಂತೆ ಅಹಿಂದ ವರ್ಗದ 2ನೇ ಹಂತದ ಯುವ ನಾಯಕರನ್ನು ನಿರ್ಮಿಸಲು ಅವರು ಪ್ರಯತ್ನ ಪಡುತ್ತಿದ್ದಾರೆ. ಅವರ ನಂಬಿಕೆ ಒಂದೇ: ನಾನು ನಾಯಕನಾಗುವುದು ಮುಖ್ಯ ಅಲ್ಲ, ನನ್ನ ಜೊತೆ ಇರುವವರನ್ನು ನಾಯಕರು ಮಾಡುವುದೇ ಮುಖ್ಯ. ಈ ಸಿದ್ಧಾಂತದ ಮೇಲೆ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಮತ್ತು 240 ತಾಲೂಕುಗಳಲ್ಲಿ ಸಾಮಾಜಿಕ ಹೋರಾಟ ನಡೆಸುತ್ತಿದ್ದಾರೆ. ಸಂಘಟನಾ ಚಾತುರ್ಯ, ರಾಜಕೀಯ ತಂತ್ರಗಾರಿಕೆ, ದೂರದೃಷ್ಟಿ ಮತ್ತು ಹಠದ ಗುಣಗಳನ್ನು ಹೊಂದಿರುವ ಅವರು